ಪುರುಷರೇ, ಗಡ್ಡ ಮೀಸೆ ಬೆಳೆಸೋದ್ರಿಂದಲೂ ಇದೆಯಂತೆ ತುಂಬಾನೇ ಲಾಭ. ಹೌದು, ನಿಮಗೆ ಗೊತ್ತಿಲ್ಲದ ಇಂಟ್ರೆಸ್ಟಿಂಗ್ ವಿಚಾರ ನಾನು ಹೇಳ್ತಾ ಇದ್ದೀನಿ, ಕೇಳಿ. 1. ಪುರುಷರಿಗೆ ಗಡ್ಡ ಮೀಸೆ ಇದ್ರೇನೆ ಚಂದ ಅಲ್ವಾ? ಇತ್ತೀಚೆಗಂತೂ ಯುವ ಜನತೆ ಉದ್ದನೆಯ ಗಡ್ಡ ಮತ್ತು ಮೀಸೆಯನ್ನು ಬಿಡಲು ಇಷ್ಟಪಡ್ತಾರೆ. ನಟರಾಗಲಿ ಆಟಗಾರರಾಗಲಿ ಎಲ್ಲರೂ ಈ ಟ್ರೆಂಡ್ ಫಾಲೋ ಮಾಡ್ತಾ ಇದ್ದಾರೆ. 2. ಅಲ್ಲದೆ ದೊಡ್ಡ ಗಡ್ಡ ಮೀಸೆ ಪುರುಷರಿಗೆ ಸ್ಟೈಲಿಶ್ ಲುಕ್ ನೀಡುವುದಲ್ಲದೆ ಅನೇಕ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಗಡ್ಡ ಬೆಳೆಸುವುದರಿಂದ ಚರ್ಮದ ಕ್ಯಾನ್ಸರ್ ತಡೆಯುವುದಷ್ಟೇ ಅಲ್ಲದೆ ಸಾಕಷ್ಟು ಆರೋಗ್ಯ ಲಾಭಗಳಿವೆ. 3. ಕಾಯಿಲೆಗಳನ್ನು ತಡೆಗಟ್ಟುತ್ತೆ. ಹವಾಮಾನ ಬದಲಾವಣೆಯಿಂದ ಉಂಟಾಗುವ ಅನಾರೋಗ್ಯವನ್ನು ತಡೆಗಟ್ಟಬಹುದು. ನಿಮ್ಮ ಗಡ್ಡ ಕೆಲವು ಬಾರಿ ನಿಮ್ಮ ಚರ್ಮವನ್ನು ಹೊರಗಿನ ತಾಪಮಾನದಿಂದ ರಕ್ಷಿಸುತ್ತದೆ. ದೇಹದ ಬಿಸಿ ಹೊರಗೆ ಹೋಗದಂತೆ ತಡೆದು ಮುಖ ಮತ್ತು ಕುತ್ತಿಗೆಯನ್ನು ಬೆಚ್ಚಗಿರಿಸುತ್ತದೆ. 4. ಗಡ್ಡ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ನಮ್ಮ ದೇಹದ ಬಹುತೇಕ ಭಾಗಗಳನ್ನು ಬಟ್ಟೆ ಮುಚ್ಚಿರುತ್ತದೆ. ಹೀಗಾಗಿ ಸೂರ್ಯನ ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಣೆ ದೊರೆಯುತ್ತೆ. ಆದರೆ ಮುಖ ಮಾತ್ರ ತೆರೆದಿರುತ್ತದೆ. ಮುಖದ ಚರ್ಮವು ಅಲ್ಟ್ರಾ ವೈಲೆಟ್ ಕಿರಣಗಳಿಗೆ ತೆರೆದಿಟ್ಟುಕೊಂಡಿರುವುದರಿಂದ ಚರ್ಮದ ಕಜ್ಜಿಗಳು ಅಥವಾ ಚರ್ಮದ ಕ್ಯಾನ್ಸರ್ ಕೂಡ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ. ಹಾಗೂ ಗಡ್ಡವು ಮುಖದ ಕೆಳಭಾಗ ಮತ್ತು ಕುತ್ತಿಗೆಯನ್ನು ಮುಚ್ಚಿ ಬಿಸಿಲಿನಿಂದ ರಕ್ಷಿಸುತ್ತದೆ. 5. ನಿಮ್ಮ ತ್ವಚೆಯನ್ನು ಕೋಮಲವಾಗಿಸುತ್ತೆ. ಪ್ರತಿದಿನ ಶೇವ್ ಮಾಡಿಕೊಳ್ಳುವವರಿಗೆ ಮುಖದಲ್ಲಿ ಕೆಲ ಮತ್ತು ಗಾಯಗಳು ಆಗಾಗ ಆಗುತ್ತಿರುತ್ತದೆ. ಇದರಿಂದ ಚರ್ಮ ಕೂಡ ಒರಟಾಗುತ್ತದೆ. ಆದರೆ ಗಡ್ಡ ಬೆಳೆಸುವುದರಿಂದ ಮುಖದಲ್ಲಿ ಕಲೆಗಳಾಗದಂತೆ ತಡೆಯಬಹುದು. ಜೊತೆಗೆ ತ್ವಚೆಯ ಮುಖದಲ್ಲಿ ಕಲೆಗಳಾಗದಂತೆ ತಡೆಯಬಹುದು. 6. ಅಲರ್ಜಿ ಮತ್ತು ಸೋಂಕು. ನಿಮ್ಮ ಗಡ್ಡ ಮತ್ತು ಮೀಸೆಗಳು ಫಿಲ್ಟರ್ನಂತೆ ಕೆಲಸ ಮಾಡಿ ಅಲರ್ಜಿಕಾರಕಗಳು ನಿಮ್ಮ ಮೂಗು ಹಾಗೂ ಬಾಯಿಯ ಮೂಲಕ ಪ್ರವೇಶಿಸದಂತೆ ತಡೆಯುತ್ತವೆ. ಈ ರೀತಿಯಾಗಿ ನಿಮಗೆ ರಕ್ಷಣೆ ನೀಡುತ್ತದೆ. 7. ನಿರಂತರ ರೇಸರ್ ಬಳಕೆಯಿಂದ ಈ ಗ್ರಂಥಿಗಳು ನಾಶವಾಗಬಹುದು. ಗಡ್ಡ ಬೆಳೆಸುವುದರಿಂದ ಗ್ರಂಥಿಗಳು ಸಹಜವಾಗಿ ಕೆಲಸ ಮಾಡುತ್ತವೆ ಮತ್ತು ನಿಮ್ಮ ಚರ್ಮ ಮೃದುವಾಗಿ ಯೌವನಭರಿತವಾಗಿ ಉಳಿಯುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.